ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಂದ್ರೆ ರೀ, ಜೋಗೋದಿಯ ಶಾವಿಗೆ ಉಪ್ಪಿಟ್ಟು. ಎಲ್ಲರೂ ವಿಶೇಷವಾಗಿ ಜೋಗೋದಿ ರವೆ ಉಪ್ಪಿಟ್ಟು ಗೊತ್ತು, ಆದರೆ ಈಗ ಜೋಗೋದಿಯ ಶಾವಿಗೆ ಉಪ್ಪಿಟ್ಟು. ಈ ಜೋಗೋದಿ ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡುತ್ತಾ ಈ ವಿಡಿಯೋ ವೀಕ್ಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ರೀತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗಾದ್ರೆ ಉಪ್ಪಿಟ್ಟು ಹೆಂಗೆ ಮಾಡೋದ್ರಿ ಅದನ್ನು ಶಾವಿಗೆ ಉಪ್ಪಿಟ್ಟು ಜೋಗೋದಿದು ಬರ್ರಿ ವೀಕ್ಷಣೆ ಮಾಡೋಣ್ರಿ, ಬರ್ರಿ ನೋಡೋಣ್ರಿ. ಮಾರ್ಕೆಟ್ನಿಂದ ಸದಕನ ಗೋಧಿ ಶಾವಿಗೆ ಉಪ್ಪಿಟ್ಟು ತೊಗೊಂಬಂದೀನಿ ರೀ. ಈ ರೀತಿ ಐತಿರು ಇದು ಶಾವಿಗೆ ರೀ. ಈಗ ಈ ಥರ ಉಪ್ಪಿಟ್ಟು ಮಾಡೋಣ್ರಿ, ಪಾಕೆಟ್ ಹೊಡ್ಕೊತೀನಿ ರೀ. ಪಾಕೆಟ್ ಹೊಡೆದು ಉಪ್ಪಿಟ್ಟು ಮಾಡೋಣ. ನೀವು ಕೂಡ ಮಾರ್ಕೆಟ್ನಾಗ ಈ ರೀತಿ ಸಿಕ್ತಂದ್ರೆ ತೊಗೊಂಬರ್ರಿ. ಈ ಮಾಡೋ ಸ್ನೇಹಿತರೆ, ನೋಡ್ರಿ, ಜೋಗೋದಿ ಇರೋ ಸಂಬಂಧ ಇವು ಕೆಂಪಗದಾವ ರೀ. ಜೋಗೋದಿದು ಶಾವಿಗೆ ಸ್ನೇಹಿತರದು ಅದ್ರ ಸಂಬಂಧ ನೋಡಿರಿ, ಮಾರ್ಕೆಟ್ನಿಂದ ತೊಗೊಂಬಂದೀವಿ ಜೋಗೋದಿ. ನೀವು ಕೂಡ ಬಿಗ್ ಮಾರ್ಕೆಟ್ ಒಳಗೆ, ಸೂಪರ್ ಮಾರ್ಕೆಟ್ ಒಳಗೆ ಸಿಕ್ತಂದ್ರೆ ತೊಗೊಂಬರ್ರಿ. ಇದ್ರದ್ದು ಕೂಡ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಈಗ ನೋಡ್ರಿ, ಈಗ ಒಂದು ಪ್ಲೇಟಿಗೆ ತಗೊಂಡಿನ್ರಿ ಅದನ್ನ. ಈಗ ಬರ್ಸನ್ ಮ್ಯಾಗ ಪಾತ್ರೆ ಇಟ್ಕೊಂಡಿನಿ, ಉಪ್ಪಿಟ್ಟು ಮಾಡಿಸ್ಕೊಂಡು ನೋಡ್ರಿ. ಇದನ್ನೀಗ ಈ ಥರ ಹಾಕೋತೀನಿ ಅದ್ರಾಗ. ಜಗೋದಿ ಶಾವಿಗೆ ಉಪ್ಪಿಟ್ಟು ಮಾಡಿಸ್ಕೊಂಡ ಶಾವಿಗೆ ತೊಗೊಂಡಿನ್ರಲ್ಲ, ಇದು ಹಾಕ್ಕೊಂಡು ಇದ್ರ ಹಾಕೋತೀನಿ ರೀ. ಈಗ ಸ್ವಲ್ಪ ಮುರ್ಕೋತೀನಿ ರೀ, ಅದು ಯಾಕೆ ದೊಡ್ಡ ಆಗ್ಯಾವಲ್ಲ ಅದಕ್ಕೆ ಸ್ವಲ್ಪ ಮುರು ಹಾಕ್ತೀನಿ ರೀ ಅದನ್ನು ಒಳಗೆ ಇಡಿಸೋ ಸಂಬಂಧ. ಮತ್ತು ಫ್ರೈ ಮಾಡ್ಕೊಳಕ್ಕೆ ಅನ್ಕೊಳಕತ್ತಿ ಅದ್ರ ಸ್ವಲ್ಪ ಮುರ್ಕೋತೀನಿ ರೀ ಅದನ್ನೆಲ್ಲ. ಈಗೆಲ್ಲ ಪೂರ್ತಿ ಶಾವಿಗೆಲ್ಲ ಮುರ್ಕೊಂಡಿನ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ, ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು ಇದು ಸ್ವಲ್ಪ ಹುರ್ಕೊಳ್ಳೋಣ್ರಿ. ಚೆನ್ನಾಗಿ ಹುರ್ಕೊಂಡು ಇದನ್ನೆಲ್ಲ ಪೂರ ರೀ, ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗೆ. ಸ್ನೇಹಿತರು ನೋಡ್ರಿ, ಈಗ ಪೂರ್ತಿ ಶಾವಿಗೆ ಅಂತಿರಲ್ಲ, ಜೋಗೋದಿ ಶಾವಿಗೆ ಸಂಪೂರ್ಣ ನೋಡ್ರಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿನಿ. ಈಗ ಒಂದು ಪ್ಲೇಟಿಗೆ ಇದನ್ನು ತಗೋತೀನಿ ರೀ ಅದನ್ನು. ಈಗ ಸ್ನೇಹಿತರೆ, ಅದನ್ನು ಜೋಗೋದಿ ಶಾವಿಗೆ ಹುರ್ಕೊಂಡು ಬಾಜುಕ್ಕೆ ಇಟ್ಟಿವ್ರಿ. ಈಗ ಒಗ್ಗರಣೆ ಮಾಡ್ಕೊಂಡ್ರಿ. ಒಗ್ಗರಣೆ ಮಾಡ್ಕೊಳ್ಳೋ ಸಮ ನೋಡ್ರಿ, ಸ್ವಲ್ಪ ಅಡುಗೆ ಎಣ್ಣೆ ಹಾಕೋತೀನಿ ರೀ. 1 ಸ್ಪೂನ್ ಆಗೋಟ್ಟು ಸಾಸಿವೆ, 1 ಸ್ಪೂನ್ ಆಗೋಟ್ಟು ಜೀರಿಗೆ ರೀ, ಕಡ್ಲಿಬೇಳೆ, ಉದ್ದಿನಬೇಳೆ ರೀ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ. ಹಸಿಮೆಣಸಿನ್ಕಾಯಿ ನೋಡಿರಿ ಸಣ್ಣ ಉಳ್ಕೊಂಡಿನಿ. ಆಮೇಲೆ ಕರಿಬೇವು ಹಾಕೋತೀನಿ ನೋಡಿರಿ, ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಈರುಳ್ಳಿ ನೋಡಿರಿ ಸಣ್ಣ ಉಳ್ಕೊಂಡಿನಿ, ಈರುಳ್ಳಿ ಕೂಡ ಹಾಕೋತೀನತ್ತ. ಈಗ ಈರುಳ್ಳಿ ಏನೈತಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ ಸ್ನೇಹಿತರೆ, ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿದ್ದನ್ನು. ಈಗ ನೋಡಿರಿ ಕ್ಯಾರೆಟ್ ಸಣ್ಣ ಉಳ್ಕೊಂಡಿನಿ, ಕ್ಯಾರೆಟ್ ಹಾಕೋತೀನತ್ತ. ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ. ಆಮೇಲೆ ಟೊಮೆಟೊ ನೋಡಿರಿ ಸಣ್ಣ ಉಳ್ಕೊಂಡಿನಿ, ಟೊಮೆಟೊ ಕೂಡ ಹಾಕೋತೀನತ್ತ. ಮತ್ತು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಸ್ನೇಹಿತರೆ, ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು. ಕ್ಯಾಪ್ಸಿಕಮ್ ಹಾಕೋತೀನಿ ನೋಡಿ ಸ್ನೇಹಿತರೆ, ಸಣ್ಣ ಉಳ್ಕೊಂಡಿನಿ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ತರಕಾರಿಗಳಿದ್ದು ಅಂದ್ರೆ ಎಲ್ಲ ತರಕಾರಿನೂ ಉಪಯೋಗಿಸ್ಬೋದು. ನೀವು ತರಕಾರಿಗಳು ಎಷ್ಟು ಚೆಂದ ಉಪಯೋಗಿಸ್ತೀರಿ, ಎಷ್ಟು ಚೆಂದ ಹಾಕ್ತೀರಿ ಅಡುಗೆಗೆ, ಅಷ್ಟು ಚೆಂದ ಅಡುಗೆ ಮಸ್ತ್ ಹಾಕೋ ಸ್ನೇಹಿತರೆ. ಹುರಿದ ಶೇಂಗಾ ಹಾಕೋತೀನಿ ನೋಡಿರಿ, ಕಡಲೆ ಬೀಜ, ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಎಣ್ಣೆ ಒಳಗೆ ಸ್ನೇಹಿತರೆ. ಜೋಗೋದಿ ಶಾವಿಗೆ ಉಪ್ಪಿಟ್ಟು ಆರೋಗ್ಯಕರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಮಾಡಿರಿ. ಮಾರ್ಕೆಟ್ನಿಂದ ಜೋಗೋದಿ ಶಾವಿಗೆ ಸಿಕ್ತಂದ್ರೆ ತೊಗೊಂಬರ್ರಿ ಸ್ನೇಹಿತರೆ. ಅದರಿಂದ ನಮ್ಮ ಚಾನಲ್ ಒಳಗೆ ಜೋಗೋದಿ ರವೆ ಉಪ್ಪಿಟ್ಟು ಕೂಡ ಐತ್ರಿ, ಅದನ್ನು ಕೂಡ ಯಾರು ನೋಡಿರಿ ಒಂದ್ಸಲ ನೋಡ್ಕೊಡಿ ಸ್ನೇಹಿತರೆ. ಅದನ್ನು ಕೂಡ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತೀನಿ ರೀ, ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ಕೊಂಡ್ರಿ ಅರಿಶಿನ ಪುಡಿ. ನಾವು ಮಾಡೋ ಅಡುಗೆಗೆ ಯಾವಾಗಲೂ ಅರಿಶಿನ ಪುಡಿ ಬೇಕ್ರಿ. ಈ ಅರಿಶಿನ ಪುಡಿ ಉಪಯೋಗಿಸೋದ್ರಿಂದ ನಮ್ಮ ಶರೀರಕ್ಕೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯ ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸ್ನೇಹಿತರೆ. ಅಡುಗೆ ಯಾವ್ದು ಹಿಂಗಿರ್ಬೇಕು ರೀ, ಅದ್ರ ಸಂಬಂಧ ಹಿಂಗೆ ಹಾಕ್ತೀನಿ ನೋಡಿರಿ. ಈ ಮತ್ತು ಫ್ರೈ ಮಾಡ್ಕೊಂಡ್ರಿ ಚೆನ್ನಾಗಿ ಸ್ನೇಹಿತರೆ. ನೋಡಿರಿ, ಒಂದು ಚರ್ಗಿ ಆಗೋಷ್ಟು, ತಂಬಿಗೆ ಆಗೋಷ್ಟು ನೀರು ಹಾಕೋತೀನಿ ರೀ. ನಮ್ಮ ಕಡೆ ಉತ್ತರ ಕನ್ನಡ ಭಾಗದಾಗ ಇದಕ್ಕೆ ಚರಿಗೆ ಅಂತಾರು, ನಿಮ್ಮ ಕಡೆ ಐತಿ ತಂಬು ಅಂತಾರೆ ಸ್ನೇಹಿತರೆ, ತಂಬಿಗೆ ಅಂತಾರು. ಈಗ ಹಾಕ್ಕೊಂಡು ಸ್ವಲ್ಪ ಬರ್ಸನ್ ಜೋರಿಟ್ಟು ಸ್ವಲ್ಪ ತಿರುಗಾಡಣ್ರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ, ನೀರೊಳಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ ಅದನ್ನ. ಈಗ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡಿರಿ, ಒಂದು ಸ್ವಲ್ಪ ತಿರುಗಾಡಣ್ರಿ, ಸ್ವಲ್ಪ ಕುದಿ ಹಾಕ್ಬಿಡಣ್ರಿ. ಮಾರ್ಕೆಟ್ನಿಂದ ತಂದಂಥ ಮ್ಯಾಗಿ ಮಸಾಲ ಹಾಕೋತೀನಿ ರೀ, ಸ್ವಲ್ಪ ಟೇಸ್ಟ್ ಬರಲಿತ್ತ. ಹಾಕಬೇಕತ್ತೆ ನೇಮೇನಿಲ್ಲ, ಇರಲಿಲ್ಲಂದ್ರೆ ಬಿಡ್ಬೋದು. ಸ್ವಲ್ಪ ಚಿಕ್ಕ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಮ್ಯಾಗಿ ಮಸಾಲ, ಮ್ಯಾಗಿ ಅಂದ್ರೆ ಭಾಳ ಇಷ್ಟಪಡ್ತಾರೋ, ಅದ್ರ ಸಂಬಂಧ ಐತಿ ಸ್ವಲ್ಪ ಮ್ಯಾಗಿ ಮಸಾಲ ಹಾಕೋತೀನಿ ರೀ. ನೀವು ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು, ಹಾಕಬೇಕತ್ತೇನು ನೇಮೇನಿಲ್ಲ. ಈಗ ಒಂದು ಸ್ವಲ್ಪ ತಿರುಗಾಡಣ್ರಿ ಸ್ನೇಹಿತರೆ, ಸ್ವಲ್ಪ ಮಸಾಲೆ ಮ್ಯಾಗಿ ಮಸಾಲ ಹಾಕೊಂಡಿನ್ರಲ್ಲ, ಆ ಮ್ಯಾಗಿ ಮಸಾಲ ಕೂಡ ಮಿಕ್ಸ್ ಆಗಲಿ, ಅದ್ರ ಸಂಬಂಧ ತಿರುಗಾಡಣ್ರಿ ಸ್ನೇಹಿತರೆ. ನೋಡ್ರಿ, ಕುದಿಯಾಕತ್ತೈತಿ, ಪಕ್ಕ ಕುದಿಬೇಕು ರೀ, ಕುದಿಯಾಕತ್ತೈತಿ. ಈಗ ನೋಡಿರಿ ಸ್ವಲ್ಪ ಬರ್ಸನ್ ಸಣ್ಣ ಮಾಡ್ತೀನತ್ತ, ಬರ್ಸನ್ ಸಣ್ಣ ಮಾಡಿ ಉರಿದಂಥ ನೋಡಿರಿ ಶಾವಿಗೆ ಹಾಕೋತೀನಿ ಸ್ನೇಹಿತರೆ. ಈಗ ಸ್ವಲ್ಪ ಜೋರು ಬಂದ್ರಿ
ಬರ್ಸನ್ ಜೋರು ಮಾಡಿ ಆ ಪೂರ ಏನೈತ್ರಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ. ಆ ಶಾವಿಗೆ ಏನು ಹಾಕೊಂಡ್ರಲ್ಲ ಸಜ್ಜಿಕನ ಗೋಧಿ ಶಾವಿಗೆ ಅದನ್ನು ಈ ಒಗ್ಗರಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಂಥ ಶಾವಿಗೆ ಅದನ್ನು ಈ ಒಗ್ಗರಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಟೇಸ್ಟಿಗಿರುತ್ತೆ. ಯಾವುದೇ ಅಡುಗೆ ಕೂಡ ಒಗ್ಗರಣೆ ಇಂಪಾರ್ಟೆಂಟ. ಮತ್ತು ಅದಳದ ಅಡುಗೆಗೆ ಅರಿಶಿನ ಪುಡಿ ಉಪಯೋಗಿಸ್ಬೇಕು. ಈ ಅರಿಶಿನ ಪುಡಿ ಅದಕ್ಕೆ ಉಪಯೋಗಿಸ್ಬೇಕಂದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಶರೀರದಾಗಿರುವಂಥ ಎಲ್ಲ ಕಳಮಸವನ್ನ ಆಗಲಿ ಮತ್ತು ಇದನ್ನಾಗಲಿ ಎಲ್ಲವನ್ನೂ ಹೊರಗೆ ಹಾಕತ್ತೆ ಸ್ನೇಹಿತರೆ. ಮತ್ತು ಗಾಯ ಆಗಿತ್ತಾನೆ ಅರಿಶಿನ ಪುಡಿ ಹಚ್ತಾರಲ್ರಿ, ಅದರ ಸಂಬಂಧ ನಂಜು ಅಂತಾರಲ್ರಿ, ನಂಜು ಹೋಗೋ ಸಂಬಂಧ ಏನೈತಿ ಈ ರೀತಿ ಅರಿಶಿನ ಪುಡಿ ಉಪಯೋಗಿಸ್ಬೇಕು ಸ್ನೇಹಿತರೆ. ಯಾವಾಗಲೂ ಸ್ನೇಹಿತರವ್ರಿಗೆ ಈ ರೀತಿ ಆಗೈತಿ, ಚೆನ್ನಾಗಿ ಮಿಕ್ಸ್ ಆಗೈತಿ. ಸ್ವಲ್ಪ ಏನು ಮಾಡಂದ್ರೆ ಇದು ಅರಳು ಬರ್ಬೇಕು ರೀ. ಅರಳು ಬರ್ಬೇಕಾದ್ರೆ ಸ್ವಲ್ಪ ಉಮ್ಗೊಳ್ಬೇಕು ರೀ. ಉಮ್ಗೊಳ್ಬೇಕಂತಾರೋ ಅದ್ರ ಸಂಬಂಧ ಮೇಲ್ಗಡೆ ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಟು ಉಮ್ಗೊಳಕ್ಕೆ ಬಿಡೋಣ್ರಿ ಅದನ್ನು ಸ್ನೇಹಿತರು. ನೋಡ್ರಿಗ ಈ ಪ್ಲೇಟ್ ಮುಚ್ಚಿನಿ, ಈಗ ಬರ್ಸನ್ ಆರಿಸ್ತೀನಿ ರೀ. ವಾವ್ ನೋಡ್ರಿಗ, ಎಷ್ಟು ಚಂದ ಉಮ್ಗೊಂಡೈತಿ, ಎಷ್ಟು ಚಂದ ನೈಸ್ ಆಗೈತಿ ನೋಡ್ರಿಗ. ವಾವ್ ನೋಡ್ರಿಗ ಎಷ್ಟು ಅರಳು ಬಂದೈತಿ ನೋಡ್ರಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ ಇದನ್ನು. ಸ್ನೇಹಿತರೆ ನೋಡ್ರಿ, ಸಜ್ಜಿಕನ ಗೋಧಿ ಶಾವಿಗೆ ಉಪ್ಪಿಟ್ಟ ತಯಾರಾಗೈತೆ ನೋಡ್ರಿ. ರುಚಿಕರವಾದ ಬಿಸಿ ಬಿಸಿಯಾದ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಶಾವಿಗೆ ಉಪ್ಪಿಟ್ಟ. ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡ್ರಿ ಹೆಂಗೈತೆ ನೋಡ್ರಿ. ಸುಡಾಕತ್ತೈತೆ ನೋಡ್ರಿ, ಗರಮ್ ಉದುನ್ರಿ ಸ್ವಲ್ಪ. ವಾವ್ ಸೂಪರ್ ವಂಡರ್ಫುಲ್ ನೈಸ್. ಉಪ್ಪ ಖಾರ ಶೇಂಗಾ ಬಾಯರಾಗತ್ತ ನೋಡ್ರಿ. ನಿಮ್ಮ ಮನೆಯಲ್ಲಿ ಯಾವುದೇ ತರಕಾರಿಗಳಿದ್ದು ಅಂದ್ರೆ ಅದನ್ನು ಈ ಉಪ್ಪಿಟ್ಟಿಗೆ ಹಾಕಿ ಮಾಡ್ಬೋದು, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಈ ಸಜ್ಜಿಕನ ಗೋಧಿಯ ಶಾವಿಗೆ ಉಪ್ಪಿಟ್ಟು ವಿಡಿಯೋನ ಎಂಡ್ ಮಾಡ್ತೀನಿ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ಬೇಕ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಮಾತು ಬರ್ತೀನಿ ಅಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.